ಮಾತು ಕಾರ್ಯಕ್ರಮದಲ್ಲಿ ಸ್ನೇಹಿತ್ ಹಾಗೂ ನಮ್ರತಾ ಮಧ್ಯ ಆತ್ಮೀಯತೆ ಇತ್ತು. ಒಂದೇ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ಸ್ನೇಹಿತ್ ನಮ್ರತಾ ಮಧ್ಯ ಸ್ನೇಹ ಬೆಳೆದಿತ್ತು. ನಿಮ್ಮ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಎಂದು ನಮ್ರತಾ ಬಳಿ ಸ್ನೇಹಿತ್ ಬಾಯ್ಬಿಟ್ಟು ಹೇಳಿದರು. ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗತ್ತೆ ಅಂತ ನನಗೆ ಅನ್ಸಲ್ಲ, ಹೊರಗೆ ಹೋದ್ಮೇಲೆ ನೋಡೋಣ ಎಂದು ನಮ್ರತಾ ಪ್ರತಿಕ್ರಿಯೆ ಕೊಟ್ಟಿದ್ದರು. ಬಿಗ್ ಬಾಸ್ ಮನೆಯಿಂದ ಸ್ನೇಹಿತ್ ಹೊರಗೆ ಬಂದಾಗಿದೆ. ಹೊರಗೆ ಬಂದ ಮೇಲೆ ಇನ್ಸ್ಟಾಗ್ರಾಂನಲ್ಲಿ ನಮ್ರತಾ ಗೌಡ ಅವರನ್ನ ಸ್ನೇಹಿತ್ ಗೌಡ ಅನ್ಫಾಲೋ ಮಾಡಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ. ನಮ್ರತಾ ಗೌಡ ಜೊತೆಗೆ ಒಳ್ಳೆಯ ಬಾಂಡಿಂಗ್ ಹೊಂದಿದ್ದ ಸ್ನೇಹಿತ್ ಏಕಾಏಕಿ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ಯಾಕೆ? ಈ ಬಗ್ಗೆ ಸ್ನೇಹಿತ್ ಬಾಯ್ಬಿಟ್ಟು ಮಾತನಾಡಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವೀಕ್ಷಕರು ಹಾಗೂ ಅಭಿಮಾನಿಗಳು ಊಹಾಪೋಹ ಬೇರೆನೇ ಇದೆ. ಅದೇನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ನಮ್ರತಾ ತಮಾಷೆಗಾಗಿ ಫ್ಲರ್ಟ್ ಮಾಡುತ್ತಿದ್ದಾರೆ. ಇದರಿಂದಲೇ ಸ್ನೇಹಿತ್ ಬೇಸರಗೊಂಡಿದ್ದಾರಾ? ಸ್ನೇಹಿತ್ ಈ ಬಗ್ಗೆ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಕೆಲ ಬಿಗ್ ಬಾಸ್ ವೀಕ್ಷಕರು ಮಾತ್ರ ನಮ್ರತಾನ ಸ್ನೇಹಿತ್ ಅನ್ಫಾಲೋ ಮಾಡೋದಕ್ಕೆ ಇದೇ ಕಾರಣ ಅಂತ ಕಮೆಂಟ್ ಮಾಡುತ್ತಿದ್ದಾರೆ. ಅಂದಹಾಗೆ ಕಾರ್ತಿಕ್ ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತ್ ಫಾಲೋ ಮಾಡ್ತಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತ್ ಅವರನ್ನ ನಮ್ರತಾ ಕೂಡ ಫಾಲೋ ಮಾಡ್ತಿಲ್ಲ ಎನ್ನಲಾಗಿದೆ. ಸದ್ಯ ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿರೋದ್ರಿಂದ ನಮ್ರತಾ ಅವರ ಇನ್ಸ್ಟಾಗ್ರಾಂ ಅಕೌಂಟ್ನ ಏಜೆನ್ಸಿ ಒಂದು ನಿರ್ವಹಿಸುತ್ತಿದೆ. ಸ್ನೇಹಿತ್ ಎಲಿಮಿನೇಟ್ ಆದಾಗ ನಮ್ರತಾ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಸ್ನೇಹಿತ್ನ ನಮ್ರತಾ ತುಂಬಾ ಮಿಸ್ ಮಾಡಿಕೊಂಡಿದ್ದರು. ಸ್ನೇಹಿತ್ ಅವರ ಲಗೇಜ್ ಕಳಿಸಬೇಕಾದಾಗ ತಮ್ಮಿಷ್ಟದ ತಮ್ಮ ಬಳೆಯನ್ನ ಸ್ನೇಹಿತ್ಗಾಗಿ ಕಳಿಸಿದ್ದರು ನಮ್ರತಾ. ಹೊಸ ವರ್ಷಾರಂಭದ ಪ್ರಯುಕ್ತ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದ ಗುರೂಜಿ, ನಿಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ಬೆಳಕು ಬರುತ್ತೆ, ವ್ಯಕ್ತಿಯ ಆಗಮನ ಆಗುತ್ತೆ. ಅದು ನಿಮ್ಮ ಎಲ್ಲಾ ಹಳೆ ಘಟನೆಗಳನ್ನ ಮರೆಸಿ ಹೊಸ ಬಾಂಧವ್ಯಕ್ಕೆ ದಾರಿ ಮಾಡಿಕೊಳ್ಳುತ್ತೆ ಎಂದು ನಮ್ರತಾ ಬಗ್ಗೆ ಭವಿಷ್ಯ ನುಡಿದಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.